ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 853 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 20 ಮತ್ತು 21 ಏಪ್ರಿಲ್ 2025. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಮತ್ತು ಗುರುತಿನ ಆಧಾರದ ತಾರತಮ್ಯವನ್ನು ತೊಡೆದು ಹಾಕುವ ಗುರಿಯನ್ನು ಹೊಂದಿರತಕ್ಕಂಥ ಕಾಯ್ದೆಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಆಕ್ಟ್ ಏಮ್ಡ್ ಅಟ್ ಎಲಿಮಿನೇಟಿಂಗ್ ಕಾಸ್ಟ್ ಅಂಡ್ ಐಡೆಂಟಿಟಿ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಇನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಒಂದು ಜಾತಿಯ ಆಧಾರದ ಮೇಲೆ ಆಗ್ತಕ್ಕಂಥ ಒಂದು ತಾರತಮ್ಯ ಏನಿರುತ್ತೆ, ಆ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಕರ್ನಾಟಕ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿಗೆ ತರಲಿದೆ. ಸೊ ಆ ಒಂದು ಕಾಯ್ದೆಗೆ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೋಹಿತ್ ವೆಮುಲಾ ಕಾಯ್ದೆ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಹಾಗಿದ್ರೆ ರೋಹಿತ್ ವೆಮುಲಾ ಈ ಒಂದು ಹೆಸರನ್ನ ಈ ಒಂದು ಕಾಯ್ದೆಗೆ ಏನಕ್ಕೆ ಇಟ್ಟಿರ್ತಾರೆ, ಸೊ ಅದನ್ನು ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಸೊ ಅಪ್ಡೇಟ್ ಏನು ಅಂದ್ರೆ, ಸೊ ಕರ್ನಾಟಕ ವಿಲ್ ಎನಾಕ್ಟ್ ರೋಹಿತ್ ವೆಮುಲಾ ಆಕ್ಟ್. ಸೊ ನಮ್ಮ ಕರ್ನಾಟಕದಲ್ಲಿ ರೋಹಿತ್ ವೆಮುಲಾ ಕಾಯ್ದೆಯನ್ನ ಜಾರಿಗೆ ತರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕರ್ನಾಟಕ ಸರ್ಕಾರ ಅಥವಾ ದ ಗವರ್ಮೆಂಟ್ ಆಫ್ ಕರ್ನಾಟಕ they are going to enact ರೋಹಿತ್ ವೆಮುಲಾ ಆಕ್ಟ್. ಸೊ ಈ ಒಂದು ರೋಹಿತ್ ವೆಮುಲಾ ಕಾಯ್ದೆಯನ್ನ ಜಾರಿಗೆ ತರ್ತಾ ಇದೆ. ಸೊ ಇದರ ಏಮ್ ಅಥವಾ ಗುರಿ ಏನು ಅಂದ್ರೆ, ಎಲಿಮಿನೇಟಿಂಗ್ ಕಾಸ್ಟ್ ಅಂಡ್ ಐಡೆಂಟಿಟಿ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಇನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಜಾತಿ ಆಧಾರಿತ ತಾರತಮ್ಯವನ್ನ ಹೋಗಲಾಡಿಸ್ತಕ್ಕಂಥದ್ದು ಈ ಒಂದು ಕಾಯ್ದೆಯ ಗುರಿಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಈ ಒಂದು ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅನ್ನ ರಿಮೂವ್ ಮಾಡಿ ಎನ್ಶೋರ್ ಡಿಗ್ನಿಟಿ ಫಾರ್ ಆಲ್ ಸ್ಟೂಡೆಂಟ್ಸ್, ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದು ಘನತೆಯನ್ನ ನೀಡತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕಾಸ್ಟ್, ಕ್ಲಾಸ್ ಆರ್ ರಿಲಿಜಿಯನ್, ಅವರ ಜಾತಿ ಯಾವುದಾದ್ರೂ ಆಗಿರ್ಬೋದು, ಅವರ ಧರ್ಮ ಯಾವುದಾದ್ರೂ ಆಗಿರ್ಬೋದು, ಇದ್ಯಾವುದನ್ನು ಲೆಕ್ಕಿಸದೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಘನತೆಯನ್ನ ಕೊಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಸೊ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇದಕ್ಕೆ ರೋಹಿತ್ ವೆಮುಲಾ ಅಂತ ಏನಕ್ಕೆ ನಾಮಕರಣ ಮಾಡಿದ್ದಾರೆ? ಸೊ ರೋಹಿತ್ ವೆಮುಲಾ ಅಂತಕ್ಕಂಥವ್ರು ಒಬ್ಬ PhD ಸ್ಕಾಲರ್ ಆಗಿರ್ತಾರೆ. ಸೊ ಇವರು ಸುಸೈಡ್ ಅಥವಾ ಆತ್ಮಹತ್ಯೆ ಮಾಡಿಕೊಂಡು ಅವರ ನಿಧನ ಆಗುತ್ತೆ. ಕಾರಣ ಏನು ಅಂದ್ರೆ, ಅವ್ರಿಗೆ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ಅಂದ್ರೆ ಅವರು PhD ಅಧ್ಯಯನ ಮಾಡುವಾಗ ಸೊ ಅವರ ಜಾತಿಯ ಮೇಲೆ ಅವರಿಗೆ ನಿಂದನೆ ಆಗಿದೆ ಅನ್ನೋ ಕಾರಣಕ್ಕಾಗಿ 2016ರಲ್ಲಿ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಸೊ ಈ ಒಂದು ಕಾರಣಕ್ಕಾಗಿ ಈ ಒಂದು ಕಾಯ್ದೆಗೆ ರೋಹಿತ್ ವೆಮುಲಾ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಪ್ರಾವಿಷನ್ಸ್ ಏನು, ಈ ಕಾಯ್ದೆಯಲ್ಲಿರ್ತಕ್ಕಂಥ ಪ್ರಮುಖ ನಿಬಂಧನೆಗಳೇನು ಅಂತ ನಾವು ನೋಡೋದಾದ್ರೆ, ಮ್ಯಾಂಡೇಟ್ಸ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಂಟಿ ಡಿಸ್ಕ್ರಿಮಿನೇಷನ್ ಸೆಲ್. ಅಂದ್ರೆ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯಲ್ಲಿ ಈ ಒಂದು ಆಂಟಿ ಡಿಸ್ಕ್ರಿಮಿನೇಷನ್ ಸೆಲ್ ಅಂತ ಕರಿತೇವೆ. ಇದನ್ನ ನಾವು ತಾರತಮ್ಯ ವಿರೋಧಿ ಕೋಶ ಅಂತ ಹೇಳ್ತೇವೆ. ಸೊ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಒಂದು ಕಾಯ್ದೆಯ ಪ್ರಕಾರ ಈ ತಾರತಮ್ಯ ವಿರೋಧಿ ಕೋಶಗಳನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಅಂಡ್ ಹೋಲ್ಡ್ಸ್ ಇನ್ಸ್ಟಿಟ್ಯೂಷನ್ಸ್ ಅಕೌಂಟಬಲ್ ಆನ್ ಕ್ಯಾಸ್ಟ್ ಬೇಸ್ಡ್ ಹರಾಸ್ಮೆಂಟ್, ಅಂದ್ರೆ ಈ ಒಂದು ಜಾತಿ ಆಧಾರಿತ ಮೇಲೆ ಯಾರಾದ್ರೂ ಕಿರುಕುಳಕ್ಕೊಳಗಾಗಿದ್ದರೆ ಸೊ ಆ ಸಂಸ್ಥೆಗಳನ್ನ ಹೊಣೆಗಾರಿಕೆ ಮಾಡ್ತಕ್ಕಂಥದ್ದನ್ನ ಸೊ ಈ ಒಂದು ಕಾಯ್ದೆಯಲ್ಲಿರ್ತಕ್ಕಂಥ ಒಂದು ನಿಬಂಧನೆ ಆಗಿರುತ್ತೆ. ಅದ್ರ ಜೊತೆಗೆ ಇಂಟ್ರಡ್ಯೂಸಸ್ ಲೀಗಲ್ ಪೆನಾಲ್ಟೀಸ್ ಫಾರ್ ಫ್ಯಾಕಲ್ಟಿ ಆರ್ ಅಡ್ಮಿನಿಸ್ಟ್ರೇಟರ್ಸ್ ಫೌಂಡ್ ಗಿಲ್ಟಿ ಆಫ್ ಡಿಸ್ಕ್ರಿಮಿನೇಷನ್. ಅಂದ್ರೆ ತಾರತಮ್ಯ ಏನಾದರೂ ಕಂಡು ಬಂದರೆ ತಪ್ಪಿತಸ್ಥರು ಏನಿರ್ತಾರೆ, ಅಂದ್ರೆ ಆ ಒಂದು ಆಕ್ಟ್ ಅನ್ನ ಮಾಡ್ತಕ್ಕಂಥ ಕಲ್ಪ್ರಿಟ್ಸ್ ಯಾರಿರ್ತಾರೆ, ಸೊ ಅವರು ಅಧ್ಯಾಪಕರಾದ್ರೂ ಆಗಿರ್ಬೋದು ಅಥವಾ ಆಡಳಿತಾಧಿಕಾರಿಗಳಾದ್ರೂ ಆಗಿರ್ಬೋದು, ಸೊ ಅವ್ರಿಗೆ ಕಾನೂನು ಪ್ರಕಾರವಾಗಿ ದಂಡವನ್ನ ಕೂಡ ಈ ಒಂದು ಕಾಯ್ದೆಯಲ್ಲಿ ವಿಧಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕದ ಸರ್ಕಾರಿ ಶಾಲೆಗಳಿಗೆ ಒಂದು ಹೊಸ ರೂಪ ನೀಡುವ ಗುರಿಯನ್ನು ಹೊಂದಿರುವ ಉಪಕ್ರಮದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಇನಿಷಿಯೇಟಿವ್ ಏಮ್ಡ್ ಅಟ್ ಗಿವಿಂಗ್ ಫೇಸ್ ಲಿಫ್ಟ್ ಟು ಗವರ್ಮೆಂಟ್ ಸ್ಕೂಲ್ಸ್ ಇನ್ ಕರ್ನಾಟಕ? ಸೊ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಉಪಕ್ರಮ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಾಲಾ ಬೆಲ್ ಉಪಕ್ರಮ ಅಥವಾ ಸ್ಕೂಲ್ ಬೆಲ್ ಇನಿಷಿಯೇಟಿವ್ ಅನ್ನ ನಮ್ಮ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು
ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಕೂಲ್ ಬೆಲ್ ಇನಿಷಿಯೇಟಿವ್ ನಲ್ಲಿ ಇದುವರೆಗೂ ಏನೇನನ್ನ ಮಾಡಿದ್ದಾರೆ, ಹಾಗಿದ್ರೆ ಸ್ಕೂಲ್ ಬೆಲ್ ಇನಿಷಿಯೇಟಿವ್ ನಲ್ಲಿ ಅವರು ಫೇಸ್ ಲಿಫ್ಟ್ ಯಾವ ರೀತಿಯಾಗಿ ಮಾಡ್ತಾರೆ, ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಸೊ ಗವರ್ಮೆಂಟ್ ಸ್ಕೂಲ್ಸ್ ಇನ್ ಸ್ಟೇಟ್ ಗೆಟ್ ಫೇಸ್ ಲಿಫ್ಟ್ ಅಂಡರ್ ಸ್ಕೂಲ್ ಬೆಲ್ ಇನಿಷಿಯೇಟಿವ್. ಅಂದ್ರೆ ಈ ಒಂದು ಸ್ಕೂಲ್ ಬೆಲ್ ಉಪಕ್ರಮದ ಅಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಫೇಸ್ ಲಿಫ್ಟ್ ಅಥವಾ ಸುಧಾರಣೆಗೆ ಒಳಗಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನಿದು ಸ್ಕೂಲ್ ಬೆಲ್ ಕಾರ್ಯಕ್ರಮ ಅನ್ನೋದನ್ನ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದನ್ನ ನಾವು ಸ್ಕೂಲ್ ಬೆಲ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ನಾವು ಟ್ರಾನ್ಸ್ಫಾರ್ಮೇಟಿವ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಯೋಜನೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಇದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಗವರ್ಮೆಂಟ್ ಸ್ಕೂಲ್ಸ್ಗೆ ಬೇಕಾಗಿರ್ತಕ್ಕಂಥ ಅವಶ್ಯಕ ಬದಲಾವಣೆಗಳನ್ನ ಮಾಡ್ತಕ್ಕಂಥ ಇನಿಷಿಯೇಟಿವ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಟು ಕ್ರಿಯೇಟ್ ಅ ಪಾಸಿಟಿವ್ ಅಂಡ್ ಎಂಗೇಜಿಂಗ್ ಲರ್ನಿಂಗ್ ಎನ್ವೈರನ್ಮೆಂಟ್. ಅಂದ್ರೆ ಒಂದು ಧನಾತ್ಮಕವಾಗಿರ್ತಕ್ಕಂಥ ಕಲಿಕಾ ಪರಿಸರ ವ್ಯವಸ್ಥೆಯನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಬೈ ರಿಫರ್ಬಿಶಿಂಗ್ ದೇರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಈಸ್ಥೆಟಿಕ್ಸ್. ಅಂದ್ರೆ ಆ ಒಂದು ಶಾಲೆಗಳ ಒಂದು ಮೂಲ ಸೌಕರ್ಯ ಏನಿರುತ್ತೆ, ಸೊ ಅದನ್ನ ಉತ್ತಮಗೊಳಿಸ್ತಕ್ಕಂಥದ್ದು ಮತ್ತೆ ಸೌಂದರ್ಯ ಶಾಸ್ತ್ರ ಅಂತ ಹೇಳ್ತೇವೆ. ಅಂದ್ರೆ ನೋಡ್ಲಿಕ್ಕೆ ಅದು ಉತ್ತಮವಾಗಿ ಕಾಣುವ ರೀತಿಯಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ಸ್ಕೂಲ್ ಬೆಲ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಸೊ ಇದರ ಇಂಪ್ಲಿಮೆಂಟೇಷನ್ ಅಥವಾ ಅನುಷ್ಠಾನದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋದಾದ್ರೆ, ಇಟ್ ಈಸ್ ಲೆಡ್ ಬೈ ಯುವಕ ಸಂಘ, ಬೆಂಗಳೂರು ಬೇಸ್ಡ್ ಯೂತ್ ಆರ್ಗನೈಸೇಷನ್. ಸೊ ಇದನ್ನ ಮುನ್ನಡೆಸ್ತಾ ಇರ್ತಕ್ಕಂಥದ್ದು ಒಂದು ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಯುವ ಸಂಘಟನೆಯಾಗಿರುತ್ತೆ. ಆ ಒಂದು ಯುವ ಸಂಘಟನೆಯನ್ನು ನಾವು ಯುವಕರ ಸಂಘದ ನೇತೃತ್ವದಲ್ಲಿರ್ತಕ್ಕಂಥ ವಾಲಂಟಿಯರ್ಸ್ ಅಥವಾ ಸ್ವಯಂ ಸೇವಕರಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಈ ಒಂದು ಸ್ಟೆಮ್ ಅಂತ ಹೇಳ್ತೇವೆ. ಸ್ಟೆಮ್ ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್. ಅಂದ್ರೆ ಈ ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಮತ್ತೆ ಗಣಿತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೇಂಟಿಂಗ್ಸ್ ಅನ್ನ ಗೋಡೆಯ ಮೇಲೆ ಬರೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇನ್ಕ್ಲೂಡಿಂಗ್ ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್, ಪರಿಸರ ಸಂರಕ್ಷಣೆ ಆಗಿರ್ಬೋದು, ಹೆಲ್ತ್ ಅಂಡ್ ಹೈಜೀನ್, ಆರೋಗ್ಯ ಮತ್ತು ನೈರ್ಮಲ್ಯ ಆಗಿರ್ಬೋದು, ಪೇಟ್ರಿಯಾಟಿಸಮ್ ಅಂದ್ರೆ ದೇಶಭಕ್ತಿ ಆಗಿರ್ಬೋದು, ಮತ್ತೆ ಕರಿಕ್ಯುಲಮ್ ರಿಲೇಟೆಡ್ ಟಾಪಿಕ್ಸ್ ಅಂದ್ರೆ ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಆ ಗೋಡೆಗಳ ಮೇಲೆ ಚಿತ್ರಗಳನ್ನ ಬರೆಯುವ ಮುಖಾಂತರ ಆ ಗೋಡೆಗಳನ್ನ ನೋಡ್ಲಿಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕೂಡ ಇರುತ್ತೆ. ಸೊ ಅದ್ರ ಜೊತೆಗೆ ಆ ಚಿತ್ರಗಳ ಮುಖಾಂತರ ಮಕ್ಕಳಿಗೆ ಒಂದು ನಾಲೆಜ್ ಅನ್ನ ಕೊಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಸೊ ಈ ಕಾರಣಕ್ಕಾಗಿ ಬೆಂಗಳೂರು ಮೂಲದ ಒಂದು ಯುವಕ ಸಂಘದ ವತಿಯಿಂದ ಸೊ ಈ ಒಂದು ಕಾರ್ಯವನ್ನ ಕೈಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದುವರೆಗೂ 360 ಗವರ್ಮೆಂಟ್ ಸ್ಕೂಲ್, ಸೊ 360ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನವೀಕರಣಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಆಗಿರ್ತಕ್ಕಂಥ ರಿಸಲ್ಟ್, ಫಲಿತಾಂಶ ಏನು ಅಂತ ನಾವು ನೋಡೋದಾದ್ರೆ, ಸೊ ಲರ್ನಿಂಗ್ ಅಟ್ಮಾಸ್ಫಿಯರ್ ಇಂಪ್ರೂವ್ ಆಗಿರುತ್ತೆ. ಅದ್ರ ಜೊತೆಗೆ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಅಂದ್ರೆ ಮಕ್ಕಳ ದಾಖಲಾತಿ ಹೆಚ್ಚಾಗಿರುತ್ತೆ. ಅಂಡ್ ಅಡ್ರೆಸ್ ದಿ ಕನ್ಸರ್ನ್ಸ್ ಅಬೌಟ್ ದಿ ಅನ್ಹೈಜಿನಿಕ್ ಅಂಡ್ ಅನ್ಅಪೀಲಿಂಗ್ ಸ್ಕೂಲ್ ಎನ್ವೈರನ್ಮೆಂಟ್. ಅಂದ್ರೆ ಸೊ ಯಾವುದೇ ಒಂದು ಶಾಲೆಗೆ ಮಕ್ಕಳು ಹೋಗ್ಬೇಕಾಗಿದ್ರೆ ಸೊ ಅಲ್ಲೊಂದು ಅಟ್ರಾಕ್ಷನ್ ಇರಬೇಕು. ಸೊ ಆ ಅಟ್ರಾಕ್ಷನ್ ಅನ್ನ ಕ್ರಿಯೇಟ್ ಮಾಡುವಲ್ಲಿ ಸೊ ಈ ಒಂದು ಕಾರ್ಯಕ್ರಮ ಸಫಲಗೊಂಡಿದೆ ಅಂತಕ್ಕಂಥದ್ದನ್ನ ಸೊ ಅಲ್ಲಿ ಹೆಚ್ಚಾಗಿರ್ತಕ್ಕಂಥ ಎನ್ರೋಲ್ಮೆಂಟ್ಸ್ ನ ಮುಖಾಂತರ ನಾವು ಇದರ ಫಲಶ್ರುತಿಯನ್ನ ತಿಳ್ಕೊಳ್ಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಇನಿಷಿಯೇಟಿವ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾರು ಪಾರ್ಟ್ನರ್ಶಿಪ್ ಅಥವಾ ಪಾಲುದಾರಿಕೆಯನ್ನ ಹೊಂದಿದ್ದರು ಅಂತ ನಾವು ನೋಡೋದಾದ್ರೆ, ನ್ಯಾಷನಲ್ ಸರ್ವಿಸ್ ಸ್ಕೀಮ್ NSS ಮತ್ತೆ AICTE ಮತ್ತೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಸೊ ಇವರೆಲ್ಲ ಸೊ ಈ ಒಂದು ಉಪಕ್ರಮಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಸರ್ಕಾರಿ ಶಾಲೆಗಳನ್ನ ಫೇಸ್ ಲಿಫ್ಟ್ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸಂಪೂರ್ಣವಾಗಿ ನವೀಕರಿಸಬಹುದಾದ ಇಂಧನದಿಂದ ಚಾಲಿತವಾಗುವ ವಿಶ್ವದ ಮೊದಲ ನಗರವಾಗುವ ಹಾದಿಯಲ್ಲಿರುವ ಯೋಜಿತ ರಾಜಧಾನಿ ನಗರದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಪ್ಲಾನ್ಡ್ ಕ್ಯಾಪಿಟಲ್ ಸಿಟಿ ದಟ್ ಈಸ್ ಆನ್ ಟ್ರ್ಯಾಕ್ ಟು ಬಿಕಮ್ ದ ವರ್ಲ್ಡ್ಸ್ ಫಸ್ಟ್ ಸಿಟಿ ಪವರ್ಡ್ ಎಂಟೈರ್ಲಿ ಬೈ ರಿನ್ಯೂಯಬಲ್ ಎನರ್ಜಿ? ಸೊ ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಸೊ ಇದು ಡೆಫಿನೆಟ್ಲಿ ಅಂದರೆ ಪ್ರಾಕ್ಟಿಕಲಿ ಇದನ್ನು ರಿಯಾಲಿಟಿಗೆ ತಂದರೆ ಸೊ ಆ ಒಂದು ನಗರದಲ್ಲಿ ವಾಸ ಮಾಡ್ತಕ್ಕಂಥ ಪ್ರಜೆಗಳು ತುಂಬ ಅದೃಷ್ಟಶಾಲಿಗಳಾಗಿರ್ತಾರೆ. ಬಿಕಾಸ್ ಅಲ್ಲಿ ಬಳಕೆ ಮಾಡ್ತಕ್ಕಂಥ ವಿದ್ಯುತ್
ಸಂಪೂರ್ಣವಾಗಿ 100% ರಿನ್ಯೂಬಲ್ ಎನರ್ಜಿಯಿಂದಾನೇ ಬರುತ್ತೆ. ಸೊ ಆ ಒಂದು ಕಾರಣದಿಂದ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಈ ಪೊಲ್ಯೂಷನ್ ಅಂತಕ್ಕಂಥದ್ದು ಮಿನಿಮಮ್ ಇರುತ್ತೆ. ಅದರಿಂದ ಅವರ ಜೀವನ ಗುಣಮಟ್ಟ ಉತ್ತಮವಾಗ್ತಕ್ಕಂಥ ಒಂದು ಉದಾಹರಣೆ ಆಗಲಿದೆ. ಸೊ ಈ ರೀತಿಯ ಪ್ರಪಂಚದ ಮೊಟ್ಟ ಮೊದಲ ಕ್ಯಾಪಿಟಲ್ ಸಿಟಿಯನ್ನ ಎಲ್ಲಿ ಡೆವಲಪ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಮರಾವತಿಯಲ್ಲಿ ಈ ರೀತಿಯ ಒಂದು ಈ ರೀತಿಯ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇದನ್ನ ನಾವು ವರ್ಲ್ಡ್ಸ್ ಫಸ್ಟ್ ಫುಲ್ಲಿ ರಿನ್ಯೂಬಲ್ ಪವರ್ಡ್ ಸಿಟಿ ಅಂತ ಹೇಳ್ತೇವೆ, ಅಥವಾ ಪ್ರಪಂಚದ ಮೊಟ್ಟ ಮೊದಲ ಸಂಪೂರ್ಣ ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ ಚಾಲಿತ ನಗರ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಆ ಒಂದು ನಗರವನ್ನ ನೆನ್ಪಿಟ್ಕೊಳ್ಳಿ, ಅಮರಾವತಿ. ಸೊ ದಿಸ್ ಇಸ್ ದಿ ಪ್ಲಾನ್ಡ್ ಕ್ಯಾಪಿಟಲ್ ಸಿಟಿ ಆಫ್ ಆಂಧ್ರ ಪ್ರದೇಶ್. ಸೊ ಆಂಧ್ರ ಪ್ರದೇಶದ ಯೋಜಿತವಾಗಿರ್ತಕ್ಕಂಥ ರಾಜಧಾನಿ ಆಗಿರುತ್ತೆ. ಸೊ ಯೋಜಿತವಾಗಿರ್ತಕ್ಕಂಥ ರಾಜಧಾನಿ ಆಗಿರೋದ್ರಿಂದ ಸೊ ಇದನ್ನ ಡೆವಲಪ್ ಮಾಡ್ತಕ್ಕಂಥ ಸ್ಟೇಜ್ ನಲ್ಲಿಯೇ ಈ ಒಂದು ಬದಲಾವಣೆಗಳನ್ನ ಅಥವಾ ಈ ರೀತಿಯ ಬೆಟರ್ ಆಪ್ಷನ್ಸ್ ಅನ್ನ ಚೂಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ವಿಲ್ ಬಿಕಮ್ ವರ್ಲ್ಡ್ಸ್ ಫಸ್ಟ್ ಸಿಟಿ ಪವರ್ಡ್ ಎಂಟೈರ್ಲಿ ಬೈ ರಿನ್ಯೂಬಲ್ ಎನರ್ಜಿ, ಅಂದ್ರೆ ನವೀಕರಿಸಬಹುದಾದ ಇಂಧನವನ್ನ ಹೊಂದತಕ್ಕಂಥ ಸಂಪೂರ್ಣವಾಗಿ ಅಂದ್ರೆ 100% ಹೊಂದಿರತಕ್ಕಂಥ ವಿಶ್ವದ ಮೊಟ್ಟ ಮೊದಲ ನಗರ ಆಗ್ತಕ್ಕಂಥ ಹಾದಿಯಲ್ಲಿ ಸೊ ಈ ಒಂದು ಅಮರಾವತಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇಲ್ಲಿಗೆ ಈ ಒಂದು ಎನರ್ಜಿ ಗೋಲ್ಸ್ ಏನು ಅಂತ ನಾವು ನೋಡೋದಾದ್ರೆ ಏಮ್ಸ್ ಟು ಜನರೇಟ್ 2700 ಮೆಗಾವ್ಯಾಟ್ಸ್ ಆಫ್ ಕ್ಲೀನ್ ಎನರ್ಜಿ. 2700 ಮೆಗಾವ್ಯಾಟ್ಸ್ ಅಷ್ಟು ಅದಕ್ಕೆ ವಿದ್ಯುತ್ ಬೇಕಾಗುತ್ತೆ. ಸೊ ಈ ಒಂದು ವಿದ್ಯುತ್ ಅನ್ನ ಸೌರಶಕ್ತಿ, ವಿಂಡ್ ಪವನ ಶಕ್ತಿ ಮತ್ತೆ ಹೈಡ್ರೋ ಪವರ್ ಅಥವಾ ಜಲ ವಿದ್ಯುತ್ ಶಕ್ತಿಯಿಂದ ಪಡಿತಕ್ಕಂಥ ಒಂದು ಯೋಜನೆಯ ಮುಖಾಂತರ ಈ ಒಂದು ನಗರವನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಬೈ 2050 ಅಂದ್ರೆ 2050 ವೇಳೆಗೆ Amravati's projected power demand would be 2.7 gigawatts ಅಂದ್ರೆ 2050 ಅಷ್ಟೊತ್ತಿಗೆ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿಯ ಒಟ್ಟು ಬೇಡಿಕೆ ಎಷ್ಟಿರಲಿದೆ ಅಂದ್ರೆ 2.7 gigawatts ಇರುತ್ತೆ. ಸೊ ದಿಸ್ ವಿಲ್ ಬಿ ಮೆಟ್ ಎಂಟೈರ್ಲಿ ಥ್ರೂ ರಿನ್ಯೂಬಲ್ ಎನರ್ಜಿ. ಸೊ ಅದೆಷ್ಟೇ ಸಾಮರ್ಥ್ಯ ಇದ್ರೂ ಪರವಾಗಿಲ್ಲ, ಅದನ್ನ ಸಂಪೂರ್ಣವಾಗಿ ನವೀಕರಿಸಬಹುದಾದ ಇಂಧನದಿಂದ ಡೆವಲಪ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಇಟ್ಸ್ ನಾಟ್ ಜಸ್ಟ್ ಎನರ್ಜಿ ಪ್ರೊಡಕ್ಷನ್, ಅದ್ರ ಜೊತೆಗೆ ಬೇರೆ ಬೇರೆ ವೇಸ್ ಎಲ್ಲೆಲ್ಲಿ ಪಾಸಿಬಿಲಿಟಿ ಇರುತ್ತೆ ಅಲ್ಲೆಲ್ಲ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಸೊ ಈಗಲಿಂದಲೇ ಮಾಡ್ತಿರ್ತಕ್ಕಂಥದ್ದನ್ನ ನೀವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ದೇರ್ ಡಿಸೈನ್ಡ್ ಆಸ್ ಸಸ್ಟೈನಬಲ್ ಅಲ್ಟ್ರಾ ಮಾಡರ್ನ್ ಪೀಪಲ್ಸ್ ಕ್ಯಾಪಿಟಲ್ ವಿತ್ ಈಕೋ ಫ್ರೆಂಡ್ಲಿ ಇನ್ಫ್ರಾಸ್ಟ್ರಕ್ಚರ್, ಅಂದ್ರೆ ಅಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಮೂಲ ಸೌಕರ್ಯಗಳನ್ನ ಕೂಡ ಪರಿಸರ ಪ್ರೇಮಿ ಈ ಒಂದು ಕಾನ್ಸೆಪ್ಟ್ ನ ಮೇಲೆ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂಡ್ ಗ್ರೀನ್ ಬಿಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಮ್ಯಾಂಡೇಟರಿ ಫಾರ್ ಆಲ್ ಮೇಜರ್ ಪ್ರಾಜೆಕ್ಟ್ಸ್, ಅಂದ್ರೆ ಈ ಒಂದು ನಗರದಲ್ಲಿ ನಡೀತಕ್ಕಂಥ ಎಲ್ಲಾ ಬೃಹತ್ ಆಗಿರ್ತಕ್ಕಂಥ ಅಥವಾ ಪ್ರಮುಖ ಯೋಜನೆಗಳೇನಿರ್ತವೆ ಆ ಎಲ್ಲ ಯೋಜನೆಗಳು ಹಸಿರು ಕಟ್ಟಡ ಮಾನದಂಡಗಳನ್ನ ಅನುಸರಿಸತಕ್ಕಂಥದ್ದು ಕಡ್ಡಾಯವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಿಂದ ಅಲ್ಲಿ ಡೆವಲಪ್ ಆಗ್ತಕ್ಕಂಥ ಮೂಲ ಸೌಕರ್ಯಗಳಲ್ಲೂ ಕೂಡ ಪೊಲ್ಯೂಷನ್ ಅನ್ನ ಸಾಧ್ಯವಾದಷ್ಟು ಪ್ರಿವೆಂಟ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಸೊ ಇನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಬಂದಾಗ ಸೊ ದಿಸ್ ಇಸ್ ಡೆಫಿನೆಟ್ಲಿ ಒಂದು ಕ್ಯಾಪಿಟಲ್ ಸಿಟಿ ಅಂತ ಹೇಳಿದಾಗ ಸೊ ಅಲ್ಲಿರ್ತಕ್ಕಂಥ ಸಾರಿಗೆ ಸಂಪರ್ಕ ಅಂತಕ್ಕಂಥದ್ದು ಈ ಪೊಲ್ಯೂಷನ್ಗೆ ಒನ್ ಆಫ್ ದಿ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಸೊ ಅದರಿಂದ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಏನಿರುತ್ತೆ ಸೊ ಇದರಲ್ಲೂ ಕೂಡ ಅವರು ಈ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದೇನು ಅಂದ್ರೆ ದ ಮೆಟ್ರೋಸ್ ಅಂಡ್ ಎಲೆಕ್ಟ್ರಿಕ್ ಬಸ್ಸಸ್ ವಿಲ್ ರನ್ ಆನ್ ರಿನ್ಯೂಬಲ್ ಎನರ್ಜಿ, ಅಂದ್ರೆ ಅಲ್ಲಿ ರನ್ ಆಗ್ತಕ್ಕಂಥ ಮೆಟ್ರೋ ಆಗಿರ್ಬೋದು ಅಥವಾ ಅಲ್ಲಿ ರನ್ ಆಗ್ತಕ್ಕಂಥ ಬಸ್ಸಸ್ ಆಗಿರ್ಬೋದು. ದೋ ಎಲೆಕ್ಟ್ರಿಕ್ ಬಸ್ ಆಗಿದ್ರು ಕೂಡ ಆ ಎಲೆಕ್ಟ್ರಿಸಿಟಿ ಸೋರ್ಸ್ ಏನಿರುತ್ತೆ ಸೊ ಅದು ಕಡ್ಡಾಯವಾಗಿ ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನದಿಂದಲೇ ತರಬೇಕಂತ ಸೊ ಇಲ್ಲಿ ಯೋಜಿತವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಸೊ ದೇ ಆರ್ ಪ್ಲಾನಿಂಗ್ ಟು ಡೆವಲಪ್ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಟೆನ್ಸಿವ್ಲಿ, ಅಂದ್ರೆ ವಿಸ್ತೃತವಾಗಿ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಬೇಕಾಗಿರ್ತಕ್ಕಂಥ ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ ಸೊ ಈ ಒಂದು ನಗರದಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ
ಸೋಲಾರ್ ಎನರ್ಜಿ ಇಂಟಿಗ್ರೇಷನ್ ಅಂದ್ರೆ ಸೌರಶಕ್ತಿಯ ಏಕೀಕರಣ. ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ಸ್ ಆರ್ ಕಂಪಲ್ಸರಿ ಫಾರ್ ಗವರ್ನಮೆಂಟ್ ಹೌಸಿಂಗ್ ಪ್ರಾಜೆಕ್ಟ್ಸ್ ಅಂದ್ರೆ ಸರ್ಕಾರಿ ವಸತಿ ಯೋಜನೆಗಳನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರದ ವತಿಯಿಂದ ಮಾಡ್ತಕ್ಕಂಥ ಒಂದು ವಸತಿ ಯೋಜನೆಗಳೇನಿರ್ತವೆ. ಸೊ ಈ ಎಲ್ಲಾ ವಸತಿ ಯೋಜನೆಗಳಲ್ಲಿ ಮೇಲ್ಛಾವಣಿ ಸೌರ ವ್ಯವಸ್ಥೆಗಳು ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಅಂದ್ರೆ ಆ ರೂಫ್ ಏನಿರುತ್ತೆ ಸೊ ಅದರಲ್ಲಿ ಸೋಲಾರ್ ಪ್ಯಾನೆಲ್ಸ್ ಗಳನ್ನ 100% ಕಡ್ಡಾಯವಾಗಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಇಲ್ಲಿ ಕಡ್ಡಾಯಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ದಿ ಸೋಲಾರ್ ಪ್ಯಾನೆಲ್ಸ್ ವಿಲ್ ಆಲ್ಸೋ ಬಿ ಇನ್ಸ್ಟಾಲ್ಡ್ ಇನ್ ಪಬ್ಲಿಕ್ ಸ್ಪೇಸಸ್ ಲೈಕ್ ಪಾರ್ಕ್ಸ್ ಅಂಡ್ ಬಸ್ ಡಿಪೋಟ್ಸ್ ಅಂದ್ರೆ ಉದ್ಯಾನವನಗಳಾಗಿರ್ಬೋದು ಅಥವಾ ಬಸ್ ನಿಲ್ದಾಣಗಳಾಗಿರ್ಬೋದು. ಬಸ್ ನಿಲ್ದಾಣಗಳಂದ್ರೆ ಸೊ ಬಸ್ಗಳು ಸ್ಟೋರ್ ಆಗ್ತಕ್ಕಂಥ ಅಥವಾ ಇರ್ತಕ್ಕಂಥ ಒಂದು ಡಿಪೋಗಳೇನಿರುತ್ತೆ ಸೊ ಈ ರೀತಿಯ ಪ್ರದೇಶಗಳಲ್ಲೂ ಕೂಡ ಸೌರ ಫಲಕಗಳನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದನ್ನ ಕಡ್ಡಾಯಗೊಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತದ ಮೊದಲ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಎಲ್ಲಿ ಬರಲಿದೆ? ಸೊ ವೇರ್ ಇಸ್ ಇಂಡಿಯಾಸ್ ಫಸ್ಟ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಲೊಕೇಟೆಡ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಒಂದು ನ್ಯೂಕ್ಲಿಯರ್ ಎನರ್ಜಿ ಪ್ರೊಡಕ್ಷನ್ ಪರಮಾಣು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ನಮ್ಮ ಭಾರತ ದೇಶದ 3 ಸ್ಟೇಜ್ ಪ್ರೋಸೆಸ್ ಏನಿರುತ್ತೆ ಸೊ ನಾವಿವಾಗ 2ನೇ ಹಂತವನ್ನ ರೀಚ್ ಆಗ್ತಾ ಇದ್ದೇವೆ. ಆ 2ನೇ ಹಂತವನ್ನ ನಾವೇನಂತ ಕರಿತೀವಿ ಅಂದ್ರೆ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಕರಿತೇವೆ. ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಈಗ ಪ್ರೋಟೋಟೈಪ್ ಅಂದ್ರೆ ಪ್ರಾಕ್ಟಿಕಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಒಂದು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇದನ್ನ ಎಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕುಡಂಕುಳಂ ತಮಿಳುನಾಡಿನಲ್ಲಿ ಇದನ್ನ ಲಾಂಚ್ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಮ ಭಾರತ ದೇಶದ ನ್ಯೂಕ್ಲಿಯರ್ ಎನರ್ಜಿ ಆ ಒಂದು ಪ್ರೊಸೀಜರ್ ಏನಿರುತ್ತೆ ಅಥವಾ ಅದನ್ನ ಯಾವ ಹಂತಗಳಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ, ಹಾಗಿದ್ರೆ ಈ ಒಂದು PFBR ಇದರ ಒಂದು ವಿಶೇಷತೆಗಳೇನು ಇವೆಲ್ಲವನ್ನ ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ಇಂಡಿಯಾಸ್ ಫಸ್ಟ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಟು ಬಿ ಕಮಿಷನ್. ಸೊ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮೂಲ ಮಾದರಿ, ಇದನ್ನ ಪ್ರೋಟೋಟೈಪ್ ಅಂತ ಕರೀತೇವೆ. ಸೊ ಇದು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಕಾರ್ಯಾರಂಭ ಮಾಡಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಅಪ್ಡೇಟ್ಸ್ ಅನ್ನ ತಿಳ್ಕೊಳ್ಳೋ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಒಂದು ನ್ಯೂಕ್ಲಿಯರ್ ಎನರ್ಜಿ ಅಂತಕ್ಕಂಥದ್ದು ಯಾವ ಒಂದು ವಿಧಾನದ ಮೇಲೆ ಕಾನ್ಸೆಪ್ಚುಯಲೈಸ್ ಮಾಡಿದ್ದಾರೆ ಅನ್ನೋದನ್ನ ಸೊ ಈ ಒಂದು ಚಿತ್ರದ ಮುಖಾಂತರ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದನ್ನ ಈ ಒಂದು ಕಾನ್ಸೆಪ್ಟ್ ಅನ್ನ ನಮಗೆ ಡೆವಲಪ್ ಮಾಡಿರ್ತಕ್ಕಂಥವ್ರು ಹೋಮಿ ಬಾಬಾ ಎನ್ವಿಷನ್ ಮಾಡಿರ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಇದನ್ನ ನಾವು ಇಂಡಿಯಾಸ್ ನ್ಯೂಕ್ಲಿಯರ್ ಪವರ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಇದು 3 ಸ್ಟೇಜಸ್ ಅಂದ್ರೆ 3 ಹಂತಗಳಿಂದ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅವೈಲಬಿಲಿಟಿ ಆಫ್ ದಿ ಯುರೇನಿಯಂ ಕಡಿಮೆ ಇರುತ್ತೆ, ಥೋರಿಯಂ ಜಾಸ್ತಿ ಇರುತ್ತೆ. ಸೊ ಈ ಒಂದು ಕಾರಣದಿಂದ ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡಿಕೊಂಡು ನ್ಯೂಕ್ಲಿಯರ್ ಎನರ್ಜಿಯನ್ನ ಎಫೆಕ್ಟಿವ್ ಆಗಿ ಕ್ರಿಯೇಟ್ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು 3 ಸ್ಟೇಜ್ ಪ್ರೋಸೆಸ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ 3 ಹಂತಗಳಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತೇನೆ. ಸೊ ಇದು ಫಸ್ಟ್ ಸ್ಟೇಜ್ 1 ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟೇಜ್ 1 ಅಲ್ಲಿ ನಾವು ಬಳಸ್ತಕ್ಕಂಥದ್ದು ಏನು ಅಂದ್ರೆ ನ್ಯಾಚುರಲ್ ಯುರೇನಿಯಂ ಅನ್ನ ಬಳಸ್ತೇವೆ, ಅಂದ್ರೆ ನೈಸರ್ಗಿಕ ಯುರೇನಿಯಂ ಅನ್ನ ಬಳಸ್ತೇವೆ. ಸೊ ಇಲ್ಲಿ ನಾವು ಬಳಸ್ತಕ್ಕಂಥ ರಿಯಾಕ್ಟರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಂತ ಹೇಳ್ತೇವೆ. ಸೊ ಈ ಒಂದು ಹೆವಿ ವಾಟರ್ ರಿಯಾಕ್ಟರ್ ಅನ್ನ ಫ್ಯೂಯಲ್ ಮಾಡಲಿಕ್ಕೆ ಅಂದ್ರೆ ಇದಕ್ಕೆ ಇಂಧನವಾಗಿ ನಾವೇನನ್ನ ಬಳಸ್ತೀವಿ ಅಂದ್ರೆ ನ್ಯಾಚುರಲ್ ಯುರೇನಿಯಂ ಅನ್ನ ಬಳಸ್ತೇವೆ. ಸೊ ಈ ಒಂದು ನ್ಯಾಚುರಲ್ ಯುರೇನಿಯಂ ಅನ್ನ ಈ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ನ ಮುಖಾಂತರ ನಾವು ಏನನ್ನ ಡೆವಲಪ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಸಿಟಿಯನ್ನ ಡೆವಲಪ್ ಮಾಡ್ತೇವೆ. ಸೊ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆದ ನಂತರ ನಮಗೆ ಈ ಒಂದು ನ್ಯೂಕ್ಲಿಯರ್ ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ, ಅಂದ್ರೆ ಈ ಒಂದು ಪರಮಾಣು ತ್ಯಾಜ್ಯ ಅಂತ ಹೇಳ್ತೇವೆ. ಸೊ ಮೊದಲ ಹಂತದಲ್ಲಿ ನಮಗೆ ಸಿಗ್ತಕ್ಕಂಥ ತ್ಯಾಜ್ಯ ಯಾವುದು ಅಂದ್ರೆ ಡಿಪ್ಲೀಟೆಡ್ ಯುರೇನಿಯಂ ಸಿಗುತ್ತೆ, ಅದಾದ್ಮೇಲೆ ನಮಗೆ ಪ್ಲುಟೋನಿಯಂ ಸಿಗುತ್ತೆ. ಸೊ ಇವೆರಡನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಇಟ್, ಯಾಕಂದ್ರೆ ಈ ಒಂದು ನ್ಯೂಕ್ಲಿಯರ್ ವೇಸ್ಟ್ ಅನ್ನ ಸ್ಟೋರ್ ಮಾಡ್ತಕ್ಕಂಥದ್ದು ತುಂಬಾ ಚಾಲೆಂಜಿಂಗ್ ಆಸ್ಪೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಚಾಲೆಂಜ್ ಅನ್ನ ನಾವು ಮಿನಿಮೈಸ್ ಮಾಡಲಿಕ್ಕೆ ಇವೆರಡನ್ನ ಕೂಡ ನಾವು ನೆಕ್ಸ್ಟ್ ಸ್ಟೇಜ್ಗೆ ಬಳಕೆ ಮಾಡ್ತೇವೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟೇಜ್ 2 ಅಂತ ಹೇಳ್ತೇವೆ. ರಿಮೆಂಬರ್, ಪ್ರತಿ ಹಂತದಲ್ಲೂ ನಾವು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತೇವೆ, ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಫೀಡ್ ಏನಿರುತ್ತೆ ಅದನ್ನ ಪ್ರೀವಿಯಸ್ ಸ್ಟೇಜ್ ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದು
ತ್ಯಾಜ್ಯ ವಸ್ತುಗಳೇನಿರುತ್ತೆ ಅದನ್ನ ಮುಂದಿನ ಹಂತದಲ್ಲಿ ನಾವು ಫೀಡರ್ ಆಗಿ ಬೆಳೆಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಮಗೆ ಎರಡು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಂದೇನು ಅಂದ್ರೆ ರಿಸೋರ್ಸಸ್ ಅನ್ನ ನಾವು ಎಫೆಕ್ಟಿವ್ ಆಗಿ ಬಳಕೆ ಮಾಡ್ಕೊಳ್ತೀವಿ. ಎರಡನೇ ಪ್ರಾಬ್ಲಮ್ ಏನು ಅಂದ್ರೆ ಈ ನ್ಯೂಕ್ಲಿಯರ್ ವೇಸ್ಟ್ ಅನ್ನ ನಾವು ಸ್ಟೋರ್ ಮಾಡ್ತಕ್ಕಂಥ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ, ಬಿಕಾಸ್ ಅದನ್ನ ಮುಂದಿನ ಹಂತದಲ್ಲಿ ನಾವು ಬಳಸ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಸೆಕೆಂಡ್ ಸ್ಟೇಜ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಲುಟೋನಿಯಂ ಫ್ಯೂಯಲ್ಡ್ ಫಾಸ್ಟ್ ಬ್ರೀಡರ್ ಅಂತ ಹೇಳ್ತೇವೆ. ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಆರ್ಟಿಕಲ್ ಕೂಡ ಇದೇ ಆಗಿರುತ್ತೆ. ಇದನ್ನ ನಾವು ಫಾಸ್ಟ್ ಬ್ರೀಡರ್ ಅಂತ ಹೇಳ್ತೇವೆ. ಸೊ ಈ ಒಂದು ಸ್ಟೇಜ್ 2 ಅಲ್ಲಿ ನಾವು ಏನನ್ನ ಬಳಕೆ ಮಾಡ್ತೀವಿ ಅಂದ್ರೆ ಪ್ಲುಟೋನಿಯಂ ಅನ್ನ ಬಳಕೆ ಮಾಡ್ತೇವೆ, ಅದಾದ್ಮೇಲೆ ಯುರೇನಿಯಂ ಅನ್ನ ಬಳಕೆ ಮಾಡ್ತೇವೆ. ಸೊ ಇದರ ಜೊತೆಗೆ ಹೊಸದಾಗಿ ನಾವು ಏನನ್ನ ಆಡ್ ಮಾಡ್ತೀವಿ ಅಂದ್ರೆ ಥೋರಿಯಂ ಅನ್ನ ಆಡ್ ಮಾಡ್ತೇವೆ, ಬಿಕಾಸ್ ಥೋರಿಯಂ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಅಧಿಕವಾಗಿರ್ತಕ್ಕಂಥ ಸಂಪನ್ಮೂಲವಾಗಿರುತ್ತೆ. ಸೊ ಥೋರಿಯಂ ಅನ್ನ ನಾವಿಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಕೂಡ ನಮಗೆ ಏನ್ ಜನರೇಟ್ ಆಗುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಮಗೆ ಸಿಗ್ತಕ್ಕಂಥ ಪ್ರಾಡಕ್ಟ್ ಯಾವುದು ಅಂದ್ರೆ ಯುರೇನಿಯಂ 233 ಮತ್ತೆ ನಮಗೆ ಈ ಒಂದು ನ್ಯೂಕ್ಲಿಯರ್ ವೇಸ್ಟ್ ಆಗಿ ಸಿಗುತ್ತೆ. ಸೊ ಈ ಒಂದು ಯುರೇನಿಯಂ 233 ಅನ್ನ ನಾವು ಮತ್ತೆ ಸ್ಟೇಜ್ 3ಗೆ ನಾವು ಬಳಕೆ ಮಾಡ್ತೇವೆ. ಸೊ ಸ್ಟೇಜ್ 3 ಅಲ್ಲಿ ಯುರೇನಿಯಂ 233 ಜೊತೆಗೆ ಮತ್ತೆ ನಾವು ಏನನ್ನ ಆಡ್ ಮಾಡ್ತೀವಿ ಅಂದ್ರೆ ಥೋರಿಯಂ ಅನ್ನ ಆಡ್ ಮಾಡ್ತೇವೆ. ಸೊ ಮೂರನೇ ಹಂತವನ್ನ ನಾವು ಯುರೇನಿಯಂ 233 ಫ್ಯೂಯಲ್ಡ್ ಬ್ರೀಡರ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲೂ ಕೂಡ ನಾವು ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮೂರು ಹಂತಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಪರಮಾಣು ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ದಿನ ನಮ್ಮ ಭಾರತ ದೇಶದಲ್ಲಿ ಈ ಫಸ್ಟ್ ಸ್ಟೇಜ್ ಏನಿತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟರ್ಸ್ ಅನ್ನ ಡೆವಲಪ್ ಮಾಡಿದ್ವಿ. ಸೊ ಈಗ ಎರಡನೇ ಹಂತಕ್ಕೆ ನಾವು ರೀಚ್ ಆಗಿದ್ದೇವೆ. ಎರಡನೇ ಹಂತದ ಒಂದು ಪ್ರೋಟೋಟೈಪ್ ಅನ್ನ ಈಗ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಈ ಒಂದು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಎಲ್ಲಿ ಕಾರ್ಯಾರಂಭಗೊಂಡಿದೆ, ಸೊ ಅದರ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು ಇಂಡಿಯಾಸ್ ಫಸ್ಟ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಹೇಳ್ತೇವೆ. ಸೊ ಇದನ್ನ ತಮಿಳುನಾಡಿನ ಕಲ್ಪಕಂನಲ್ಲಿ ಸೆಪ್ಟೆಂಬರ್ 2026 ವೇಳೆಗೆ ಅದು ಕಮಿಷನ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಭಾರತ ದೇಶದಲ್ಲಿ ಈ ಪರಮಾಣು ಕಾರ್ಯಕ್ರಮದ ಮಹತ್ವ ಏನು ಅಂತ ನಾವಿಲ್ಲಿ ಕನ್ಸಿಡರ್ ಮಾಡೋದಾದ್ರೆ ಈ PFBR ಅಂದ್ರೆ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಏನಿರುತ್ತೆ, ಸೊ ದಿಸ್ ಮಾರ್ಕ್ಸ್ ದಿ ಸೆಕೆಂಡ್ ಸ್ಟೇಜ್ ಆಫ್ ಇಂಡಿಯಾಸ್ 3 ಸ್ಟೇಜ್ ನ್ಯೂಕ್ಲಿಯರ್ ಪ್ರೋಗ್ರಾಮ್. ಸೊ ನಾವು ಇಷ್ಟೊತ್ತು ಆ 3 ಹಂತಗಳ ಪರಮಾಣು ಯೋಜನೆಯ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ಒಂದು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತಕ್ಕಂಥದ್ದು ಆ 3 ಹಂತಗಳಲ್ಲಿ ಎರಡನೇ ಹಂತದಲ್ಲಿ ಬರ್ತಕ್ಕಂಥ ಒಂದು ರಿಯಾಕ್ಟರ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ, ವಿಚ್ ಏಮ್ಸ್ ಟು ರೀಸೈಕಲ್ ಸ್ಪೆಂಟ್ ಫ್ಯೂಯಲ್ ಅಂಡ್ ರೆಡ್ಯೂಸ್ ರೇಡಿಯೋ ಆಕ್ಟಿವ್ ವೇಸ್ಟ್. ಸೊ ಇದನ್ನೇ ನಾನು ನಿಮಗೆ ಅವಾಗಲೇ ಹೇಳಿದ್ದು. ಸೊ ಇಲ್ಲಿ ನಾವು ಆಲ್ರೆಡಿ ಬಳಸಿರ್ತಕ್ಕಂಥ ಇಂಧನವನ್ನ ನಾವು ಮರುಬಳಕೆ ಮಾಡ್ತಾ ಇದ್ದೇವೆ. ಸೊ ಅದ್ರ ಜೊತೆಗೆ ವಿಕಿರಣಶೀಲ ತ್ಯಾಜ್ಯವನ್ನ ಕಡಿಮೆ ಮಾಡ್ತಕ್ಕಂಥ ಗುರಿಯನ್ನ ಹೊಂದಿರ್ತೇವೆ. ಆ ರೇಡಿಯೋ ಆಕ್ಟಿವ್ ವೇಸ್ಟ್ ಅಂತಕ್ಕಂಥದ್ದನ್ನ ಸಾಕಷ್ಟು ಪ್ರಮಾಣದಲ್ಲಿ ನಾವು ಮರುಬಳಕೆ ಮಾಡುವ ಮುಖಾಂತರ ಆಗ್ತಕ್ಕಂಥ ಒಂದು ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಅನ್ನ ನಾವಿಲ್ಲಿ ರೆಡ್ಯೂಸ್ ಮಾಡ್ತಕ್ಕಂಥ ಒಂದು ವಿಧಾನ ಇದಾಗಿರುತ್ತೆ. ಸೊ ದಿಸ್ ವಿಲ್ ಪ್ಲೇ ಅ ಕ್ರೂಷಿಯಲ್ ರೋಲ್ ಇನ್ ಟ್ರಾನ್ಸಿಷನಿಂಗ್ ಟು ಥೋರಿಯಂ ಬೇಸ್ಡ್ ರಿಯಾಕ್ಟರ್ ಇನ್ ದಿ ಥರ್ಡ್ ಸ್ಟೇಜ್. ಅಂದ್ರೆ ಮೂರನೇ ಹಂತಕ್ಕೆ ಬೇಕಾಗಿರ್ತಕ್ಕಂಥ ಥೋರಿಯಂ ಆಧಾರಿತ ರಿಯಾಕ್ಟರ್ಗಳಿಗೆ ಪರಿವರ್ತನೆಗೊಳ್ಳುವುದು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಯಾಕಂದ್ರೆ ನಾವು ಸ್ಟೇಜ್ 2 ಅನ್ನ ಪ್ರಾರಂಭ ಮಾಡಿದ್ದೆ ಆದಲ್ಲಿ, ಸೊ ಸ್ಟೇಜ್ 2 ಅಲ್ಲಿ ಬರ್ತಕ್ಕಂಥ ಒಂದು ನ್ಯೂಕ್ಲಿಯರ್ ವೇಸ್ಟ್ ಏನಿರುತ್ತೆ ಅಥವಾ ರೇಡಿಯೋ ಆಕ್ಟಿವ್ ವೇಸ್ಟ್ ಏನಿರುತ್ತೆ, ಸೊ ಅದನ್ನ ಮತ್ತೆ ನಾವು ಸ್ಟೇಜ್ 3 ಅನ್ನ ಬಳಕೆ ಮಾಡ್ಕೊಳ್ಬಹುದಾಗಿರುತ್ತೆ. ಅದರಿಂದ ನಾವು ಶಾರ್ಟ್ಲಿ ಅಂದ್ರೆ ಶೀಘ್ರದಲ್ಲಿ ಈ ಸ್ಟೇಜ್ 3 ಆಫ್ ನ್ಯೂಕ್ಲಿಯರ್ ಎನರ್ಜಿ ಪ್ರೊಡಕ್ಷನ್ ಅನ್ನ ಕೂಡ ನಾವು ಸ್ಥಾಪನೆ ಮಾಡಲಿಕ್ಕೆ ಇದೊಂದು ಪ್ರಿಕರ್ಸರ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಟೆಕ್ನಿಕಲ್ ಫೀಚರ್ಸ್ ಅಥವಾ ತಾಂತ್ರಿಕ ವೈಶಿಷ್ಟ್ಯಗಳೇನು ಅಂತ ನಾವು ನೋಡೋದಾದ್ರೆ, ದ ರಿಯಾಕ್ಟರ್ ಯೂಸಸ್ ಪ್ಲುಟೋನಿಯಂ ಬೇಸ್ಡ್ ಮಿಕ್ಸ್ಡ್ ಆಕ್ಸೈಡ್ ಫ್ಯೂಯಲ್ ಅಂಡ್ ಲಿಕ್ವಿಡ್ ಸೋಡಿಯಂ ಆಸ್ ಕೂಲೆಂಟ್. ಅಂದ್ರೆ ಈ ಒಂದು ರಿಯಾಕ್ಟರ್ ನಲ್ಲಿ ಪ್ಲುಟೋನಿಯಂ ಆಧಾರಿತ ಮಿಶ್ರ ಆಕ್ಸೈಡ್ ಅನ್ನ ಇಂಧನವಾಗಿ ಬಳಕೆ ಮಾಡಲಾಗುತ್ತೆ. ಅದ್ರ ಜೊತೆಗೆ ದ್ರವ ಸೋಡಿಯಂ ಅನ್ನ ಶೀತಕವಾಗಿ ಬಳಕೆ ಮಾಡಲಾಗುತ್ತೆ. ಅಂದ್ರೆ ಅಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಸ್ಟೀಮ್ ಏನಿರುತ್ತೆ ಅದನ್ನ ಮತ್ತೆ ಕೂಲ್ ಮಾಡಲಿಕ್ಕೆ ದ್ರವ ಸೋಡಿಯಂ ಅನ್ನ ಇಲ್ಲಿ ಶೀತಕವಾಗಿ ಅಥವಾ ಕೂಲೆಂಟ್ ಆಗಿ ಈ ಸ್ಟೇಜ್ 2 ಅಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ
500 ಮೆಗಾವ್ಯಾಟ್ಸ್ ಅಷ್ಟು ವಿದ್ಯುತ್ತನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಇಟ್ ಈಸ್ ಡಿಸೈನ್ ಟು ಯುಟಿಲೈಸ್ ಸ್ಪೆಂಟ್ ಫ್ಯೂಯಲ್ ಫ್ರಮ್ ದಿ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್. ಅಂದರೆ ಇದಕ್ಕಿಂತ ಮುಂಚೆ ಇರತಕ್ಕಂಥ ಪ್ರೆಷರೈಸ್ಡ್ ಅಂದರೆ ಭಾರ ನೀರಿನ ಒಂದು ರಿಯಾಕ್ಟರ್ ಏನಿರುತ್ತೆ, ಸೊ ಅದರಿಂದ ಬಿಡುಗಡೆ ಆಗಿರ್ತಕ್ಕಂಥ ಅಥವಾ ಅಲ್ಲಿ ಬಳಕೆ ಮಾಡಿರ್ತಕ್ಕಂಥ ಇಂಧನಗಳನ್ನು ಇಲ್ಲಿ ಫೀಡ್ ಆಗಿ ಬಳಸಿಕೊಳ್ತಕ್ಕಂಥ ಒಂದು ವಿನ್ಯಾಸದ ಆಧಾರದ ಮೇಲೆ ಎರಡನೇ ಹಂತವನ್ನು ಡೆವಲಪ್ ಮಾಡಿರೋದನ್ನು ನಾವಿಲ್ಲಿ ನೋಡಿರ್ತೇವೆ. ಸೊ ಈ ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿ ಮತ್ತೆ ಇದರ ಮೇಲ್ವಿಚಾರಣೆಯನ್ನು ನಾವು ನೋಡೋದಾದ್ರೆ, ಸೊ ದಿ ರಿಯಾಕ್ಟರ್ ಈಸ್ ಬೀಯಿಂಗ್ ಡೆವಲಪ್ಡ್ ಬೈ ಭಾರತೀಯ ನಾಭಿಕೀಯ ವಿದ್ಯುತ್ ನಿಗಮ್ ಲಿಮಿಟೆಡ್ ಅಂಡರ್ ದಿ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ. ಅಂದ್ರೆ ಈ ಒಂದು ಪರಮಾಣು ಇಂಧನ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಭಾರತೀಯ ನಾಭಿಕೀಯ ವಿದ್ಯುತ್ ನಿಗಮ ಲಿಮಿಟೆಡ್ ಏನಿದೆ, ಸೊ ಇವರು ಈ ಒಂದು ಎರಡನೇ ಸ್ಟೇಜ್ ಅನ್ನ ಅಥವಾ ಈ ಒಂದು ರಿಯಾಕ್ಟರ್ ಅನ್ನ ಅಥವಾ ಪ್ರೋಟೋಟೈಪ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಅಥವಾ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ನಮ್ಮ ಭಾರತ ದೇಶದ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಥವಾ ಪರಮಾಣು ಕಾರ್ಯಕ್ರಮದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಎನರ್ಜಿ ಇಂಡಿಪೆಂಡೆನ್ಸ್ ಅಥವಾ ಈ ಒಂದು ಇಂಧನಕ್ಕೆ ಸಂಬಂಧಪಟ್ಟಂತೆ ಅಥವಾ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತೆ ಸ್ವಾವಲಂಬನೆಯನ್ನ ಸಾಧಿಸುವ ಗುರಿಯಿಂದ ಸೊ ಈ ಒಂದು ಪರಮಾಣು ಕಾರ್ಯಕ್ರಮವನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾವು 3 ಸ್ಟೇಜಸ್ ಅಥವಾ 3 ಹಂತಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ತಂದಿರತಕ್ಕಂಥವ್ರು ಯಾರು ಅಂದ್ರೆ ಹೋಮಿ ಬಾಬಾ ಇನ್ 1950s 1950ರ ದಶಕದಲ್ಲಿ ಹೋಮಿ ಬಾಬಾರವರಿಂದ ಪರಿಕಲ್ಪನೆಗೊಂಡಿರ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ಇದರ ಮೇನ್ ಫೋಕಸ್ ಏನು ಅಂದ್ರೆ ಯುಟಿಲೈಸಿಂಗ್ ಇಂಡಿಯಾಸ್ ವಾಸ್ಟ್ ಥೋರಿಯಂ ರಿಸರ್ವ್. ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅಗಾಧವಾದ ಥೋರಿಯಂ ನಿಕ್ಷೇಪಗಳನ್ನು ಬಳಕೆ ಮಾಡಿಕೊಳ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಥೋರಿಯಂ ಎಷ್ಟಿರುತ್ತೆ ಅಂದರೆ 25% ಆಫ್ ದಿ ವರ್ಲ್ಡ್ಸ್ ಟೋಟಲ್, ಅಂದರೆ ಜಗತ್ತಿನಲ್ಲಿ ಎಷ್ಟು ಥೋರಿಯಂ ಇರುತ್ತೆ ಅದರಲ್ಲಿ 25% ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಸ್ಟೇಜ್ 1 ಬರುತ್ತೆ, ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅನ್ನು ನಾವು ಸ್ಟೇಜ್ 1 ಅಲ್ಲಿ ಯೂಸ್ ಮಾಡ್ತೇವೆ. ಎರಡನೇ ಸ್ಟೇಜ್ ಅಲ್ಲಿ ನಾವು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮೂರನೇ ಸ್ಟೇಜ್ ಅಲ್ಲಿ ನಾವು ಅಡ್ವಾನ್ಸ್ ರಿಯಾಕ್ಟರ್ ಯೂಸಸ್ ಥೋರಿಯಂ ಪ್ರೊಡ್ಯೂಸಸ್ ಯುರೇನಿಯಂ 233 ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈ ಹಂತಗಳು ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ಆಲ್ರೆಡಿ ಚಿತ್ರದಲ್ಲಿ ಅರ್ಥ ಮಾಡ್ಕೊಂಡಿರ್ತೇವೆ. ಸೊ ಈಗ ಥೋರಿಯಂ ರಿಸರ್ವ್ಸ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳಿಸೋದಾದ್ರೆ, ಸೊ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಥೋರಿಯಂ ಡೆಪಾಸಿಟ್ಸ್ ಇದೆ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಪ್ರಾಥಮಿಕವಾಗಿ ಇನ್ ಮೊನಜೈಟ್ ಸ್ಯಾಂಡ್ಸ್ ಅಲಾಂಗ್ ಇಟ್ಸ್ ಕೋಸ್ಟಲ್ ರೀಜನ್ಸ್, ಅಂದ್ರೆ ನಮ್ಮ ಭಾರತ ದೇಶದ ಪ್ರಮುಖವಾಗಿ ಈ ಒಂದು ಕರಾವಳಿ ಪ್ರದೇಶಗಳಲ್ಲಿ ಮೊನೊಸೈಟ್ ಮರಳಿನಲ್ಲಿ ಈ ಒಂದು ಥೋರಿಯಂ ನಿಕ್ಷೇಪಗಳನ್ನ ನಾವು ಹೆಚ್ಚಾಗಿ ಕಾಣಬಹುದಾಗಿರುತ್ತೆ. ಸೊ ದಿಸ್ ಇಸ್ ಕ್ರೂಷಿಯಲ್ ಫಾರ್ ಅಚೀವಿಂಗ್ ಎನರ್ಜಿ ಇಂಡಿಪೆಂಡೆನ್ಸ್, ಬಿಕಾಸ್ ಇದು ನಮಗೆ ಯುರೇನಿಯಂ ಮೇಲೆ ಇರತಕ್ಕಂಥ ಡಿಪೆಂಡೆನ್ಸ್ ಅಥವಾ ಯುರೇನಿಯಂ ಮೇಲೆ ಇರತಕ್ಕಂಥ ಅವಲಂಬನೆಯನ್ನ ಸಾಕಷ್ಟು ಕಡಿಮೆ ಮಾಡ್ತಕ್ಕಂಥ ಒಂದು ವಿಧಾನವಾಗಿ ಈ ಒಂದು 3 ಸ್ಟೇಜ್ ನ್ಯೂಕ್ಲಿಯರ್ ಪವರ್ ಜನರೇಷನ್ ಕಾನ್ಸೆಪ್ಟ್ ಅನ್ನ ಹೋಮಿ ಬಾಬಾ ಅವರು ಡಿಸೈನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಇಂಟರ್ನ್ಯಾಷನಲ್ ಕೊಲಾಬರೇಷನ್ ಅಥವಾ ಅಂತಾರಾಷ್ಟ್ರೀಯ ಸಹಯೋಗದ ಬಗ್ಗೆ ಮಾತಾಡೋದಾದ್ರೆ, ಸೊ ಇಂಡಿಯಾ ಸೈನ್ಡ್ ಅಗ್ರಿಮೆಂಟ್ಸ್ ವಿತ್ ಕಂಟ್ರೀಸ್ ಲೈಕ್ ರಷ್ಯಾ, ಫ್ರಾನ್ಸ್, USA ಫಾರ್ ಯುರೇನಿಯಂ ಸಪ್ಲೈ ಅಂಡ್ ಟೆಕ್ನಾಲಜಿ ಎಕ್ಸ್ಚೇಂಜ್. ಅಂದರೆ ಈ ಒಂದು ಯುರೇನಿಯಂ ನಮ್ಮಲ್ಲಿ ಅಷ್ಟಾಗಿ ಸಿಗೋದಿಲ್ಲ. ಸೊ ಅದರಿಂದ ಯುರೇನಿಯಂಗಾಗಿ ನಾವು ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಮತ್ತೆ ತಂತ್ರಜ್ಞಾನಕ್ಕಾಗಿ ಕೂಡ ನಾವು ಬೇರೆ ರಾಷ್ಟ್ರಗಳೊಂದಿಗೆ ಅನೇಕ ಒಪ್ಪಂದಗಳಿಗೆ ಸಹಿ ಹಾಕಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ವಿಶ್ವದ ಮೊದಲ ಥೋರಿಯಂ ಚಾಲಿತ ಪರಮಾಣು ರಿಯಾಕ್ಟರ್ ಅನ್ನು ಯಾವ ದೇಶ ಯಶಸ್ವಿಯಾಗಿ ನಿರ್ವಹಿಸಿತು? ವಿಚ್ ಕಂಟ್ರಿ ಸಕ್ಸಸ್ಫುಲಿ ಆಪರೇಟೆಡ್ ದಿ ವರ್ಲ್ಡ್ಸ್ ಫಸ್ಟ್ ಥೋರಿಯಂ ಪವರ್ಡ್ ನ್ಯೂಕ್ಲಿಯರ್ ರಿಯಾಕ್ಟರ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಥೋರಿಯಂ ಪವರ್ಡ್ ನ್ಯೂಕ್ಲಿಯರ್ ರಿಯಾಕ್ಟರ್. ಸೊ ನಾವು ಇಷ್ಟೊತ್ತು 3rd ಸ್ಟೇಜ್ ಅಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ, ಸೊ ಅದನ್ನ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಪ್ರಪಂಚದ ಮೊಟ್ಟ ಮೊದಲ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೈನಾ ರಾಷ್ಟ್ರ ಇದನ್ನ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವರ್ಲ್ಡ್ಸ್ ಫಸ್ಟ್ ಥೋರಿಯಂ ಪವರ್ಡ್ ನ್ಯೂಕ್ಲಿಯರ್ ರಿಯಾಕ್ಟರ್, ಪ್ರಪಂಚದ ಮೊಟ್ಟ ಮೊದಲ ಥೋರಿಯಂ ಚಾಲಿತವಾಗಿರ್ತಕ್ಕಂಥ ಪರಮಾಣು ರಿಯಾಕ್ಟರ್ ಅನ್ನ ಚೈನಾ ರಾಷ್ಟ್ರದಲ್ಲಿ ಈಗ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಥೋರಿಯಂ ರಿಯಾಕ್ಟರ್ ಬಗ್ಗೆ ನಾವು ಇಲ್ಲಿ ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಈ ಥೋರಿಯಂ ಅಂತಕ್ಕಂಥದ್ದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಆಗಿರುತ್ತೆ. ಅಂದ್ರೆ ಒಂದು ವಿಕಿರಣ ಪಟುತ್ವ ಗುಣವನ್ನ ಹೊಂದಿರತಕ್ಕಂಥ ಧಾತುವಾಗಿರುತ್ತೆ. ವಿಕಿರಣ ಪಟುತ್ವ ಅಂದ್ರೆ ಏನಿಲ್ಲ, ಸೊ ಅದರಲ್ಲಿರ್ತಕ್ಕಂಥ
ಇರ್ತಕ್ಕಂಥ ಒಂದು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಏನಿರುತ್ತೆ, ಸೊ ಅವುಗಳ ಸಂಖ್ಯೆ ಬಹಳ ಹೆಚ್ಚಾಗಿರುವ ಕಾರಣದಿಂದ ಅದು ಆಲ್ಫಾ ಬೀಟಾ ಗಾಮಾ ಈ ರೀತಿಯ ವಿಕರಣಗಳನ್ನ ಅದು ಸುಲಭವಾಗಿ ಪಾಸ್ ಮಾಡುತ್ತೆ. ಆ ರೀತಿಯ ಒಂದು ಧಾತುಗಳನ್ನ ನಾವು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೇವೆ. ಸೊ ಒನ್ ಆಫ್ ಸಚ್ ಎಲಿಮೆಂಟ್ಸ್ ಇಸ್ ಥೋರಿಯಂ ಆಗಿರುತ್ತೆ. ಸೊ ಇದೊಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂಡ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸೇಫರ್, ಕ್ಲೀನರ್ ಅಂಡ್ ಮೋರ್ ಅಬಂಡೆಂಟ್ ಆಲ್ಟರ್ನೇಟಿವ್ ಟು ಯುರೇನಿಯಂ. ಸೊ ಯುರೇನಿಯಂಗೆ ಕಂಪೇರ್ ಮಾಡಿಕೊಂಡಾಗ ಅದು ಅತ್ಯಂತ ಸುರಕ್ಷಿತವಾಗಿರುತ್ತೆ, ಸ್ವಚ್ಛವಾಗಿರುತ್ತೆ ಮತ್ತೆ ಹೆಚ್ಚು ಏರಳವಾಗಿ ಸಿಗುವ ಕಾರಣದಿಂದ ಈ ಒಂದು ರಿಯಾಕ್ಟರ್ ಅನ್ನ ಕೂಡ ಚೈನಾದವರು ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಥೋರಿಯಂ ಏನಿರುತ್ತೆ, ದ ರಿಯಾಕ್ಟರ್ ಯೂಸಸ್ ಮಾಲ್ಟನ್ ಸಾಲ್ಟ್ ಆಸ್ ಅ ಕೂಲೆಂಟ್ ಅಂಡ್ ಕ್ಯಾರಿಯರ್ ಫಾರ್ ರೇಡಿಯೋ ಆಕ್ಟಿವ್ ಫ್ಯೂಯಲ್. ಸೊ ಥೋರಿಯಂ ರಿಯಾಕ್ಟರ್ ಏನಿರುತ್ತೆ, ಸೊ ಅದರಲ್ಲಿ ಕರಗಿದ ಉಪ್ಪನ್ನ ಶೀತಕವಾಗಿ ಮತ್ತು ವಿಕಿರಣಶೀಲ ಇಂಧನಕ್ಕೆ ವಾಹಕವಾಗಿ ಬಳಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಮಾಲ್ಟನ್ ಸಾಲ್ಟ್ ಏನಿರುತ್ತೆ ಅದನ್ನ ಕೂಲೆಂಟ್ ಆಗಿ ಈ ಒಂದು ರಿಯಾಕ್ಟರ್ ಅಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ಲಾಂಟ್ ಅನ್ನ ಚೈನಾದವರು ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಗೋಬಿ ಡೆಸರ್ಟ್ ಅಂತ ಹೇಳ್ತೇವೆ. ಗೋಬಿ ಡೆಸರ್ಟ್ ನಲ್ಲಿ ಸೊ ಈ ಒಂದು ರಿಯಾಕ್ಟರ್ ಅನ್ನ ಚೈನಾದವರು ಲಾಂಚ್ ಮಾಡಿರ್ತಾರೆ. ಸೊ ಗೋಬಿ ಡೆಸರ್ಟ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ಅವರ್ ಕಂಟ್ರಿ, ನಮ್ಮ ಭಾರತ ದೇಶ. ಇಲ್ಲಿ ನಾವು ಚೈನಾವನ್ನ ನೋಡಬಹುದು, ಇಲ್ಲಿ ಮಂಗೋಲಿಯಾವನ್ನ ನೋಡಬಹುದಾಗಿರುತ್ತೆ. ಸೊ ಚೈನಾ ಮತ್ತು ಮಂಗೋಲಿಯಾದ ನಡುವೆ ಈ ಒಂದು ಗೋಬಿ ಡೆಸರ್ಟ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಭಾಗದಲ್ಲಿ ಈ ಒಂದು ರಿಯಾಕ್ಟರ್ ಅನ್ನ ಚೈನಾ ರಾಷ್ಟ್ರದವರು ಲಾಂಚ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಭಾರತದ ಮೊದಲ ಗುರುತ್ವಾಕರ್ಷಣ ತರಂಗ ವೀಕ್ಷಣಾಲಯವಾದ ಲಿಗೋ ಇಂಡಿಯಾವನ್ನು ಎಲ್ಲಿ ನಿರ್ಮಿಸಲಾಗುತ್ತಿದೆ? ವೇರ್ ಇಸ್ ಇಂಡಿಯಾಸ್ ಫಸ್ಟ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರಿ ಲಿಗೋ ಇಂಡಿಯಾ ಬೀಯಿಂಗ್ ಕನ್ಸ್ಟ್ರಕ್ಟೆಡ್? ಸೊ ಇದು ಗ್ರಾವಿಟೇಷನಲ್ ವೇವ್ಸ್ ಅಂದ್ರೆ ಈ ಒಂದು ಗುರುತ್ವಾಕರ್ಷಣ ಶಕ್ತಿ ಏನಿರುತ್ತೆ, ಸೊ ಇದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಔಂದಾ, ಮಹಾರಾಷ್ಟ್ರ. ಔಂದಾ ಮಹಾರಾಷ್ಟ್ರದಲ್ಲಿ ಈ ಒಂದು ಭಾರತ ದೇಶದ ಫಸ್ಟ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರಿ ಅದನ್ನ ಲಿಗೋ ಇಂಡಿಯಾ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಅದನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣ ಮಾಹಿತಿನ ಡಿಸ್ಕಸ್ ಮಾಡೋಣ. ಸೊ ಇಂಡಿಯಾ ಈಗ ಫಸ್ಟ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರಿ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಲೇಸರ್ ಇಂಟರ್ಫೆರೋಮೀಟರ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರ್ ಅಂತ ಕರಿತೇವೆ. ಇನ್ ಶಾರ್ಟ್ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಲಿಗೋ ಇಂಡಿಯಾ ಅಂತ ಹೇಳ್ತೇವೆ. ಇದನ್ನ ಔಂದ್ ಹಿಂಗೋಲಿ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಹಿಂಗೋಲಿ ಜಿಲ್ಲೆಯಲ್ಲಿ ಔಂದ್ ಅಂತ ಪ್ರದೇಶ ಇದೆ. ಯಾಕೆ ಇದನ್ನೇ ಚೂಸ್ ಮಾಡ್ಕೊಂಡಿದ್ದಾರೆ ಅದನ್ನ ನಾನು ಮುಂದೆ ಹೇಳ್ತೇನೆ. ಸೊ ಇದೇ ಪ್ರದೇಶ ಈ ಒಂದು ಎಕ್ಸ್ಪೆರಿಮೆಂಟ್ಗೆ ಅಥವಾ ಈ ಒಂದು ಪ್ರಯೋಗಕ್ಕೆ ಅಥವಾ ಗುರುತ್ವಾಕರ್ಷಣ ವೇವ್ಸ್ ಅನ್ನ ಅಧ್ಯಯನ ಮಾಡಲಿಕ್ಕೆ ತುಂಬಾ ಸೂಕ್ತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಔಂದಲ್ಲಿ ಇದನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು it's a part of global network of gravitational wave detectors with existing facilities in the USA, Europe and Japan. ಸೊ ಈಗಾಗಲೇ ಈ ಒಂದು ಗುರುತ್ವಾಕರ್ಷಣೆ ತರಂಗವನ್ನ ಪತ್ತೆದಾರಕಗಳ ಜಾಗತಿಕ ಜಾಲದ ಭಾಗವಾಗಿದೆ. ಅಂದ್ರೆ ಇಟ್ ಈಸ್ ನಾಟ್ ಇಂಡಿಪೆಂಡೆಂಟ್. ಸೊ ಈ ರೀತಿಯಾಗಿ ಒಂದು ಅಬ್ಸರ್ವೇಟರಿಗಳನ್ನ ಜಗತ್ತಿನಾದ್ಯಂತ ಈಗಾಗಲೇ ಡೆವಲಪ್ ಮಾಡಲಾಗಿದೆ. ಸೊ ಅದಕ್ಕೆ ಇದು ನೆಟ್ವರ್ಕ್ ಆಗಿ ಅಥವಾ ಅದರ ಜಾಲದ ಒಂದು ರೂಪವಾಗಿ ಇದನ್ನ ಡೆವಲಪ್ ಮಾಡಲಾಗ್ತಾ ಇದೆ. ಸೊ ಈಗಾಗಲೇ ಅಮೆರಿಕ, ಯುರೋಪ್ ಮತ್ತು ಜಪಾನ್ ನಲ್ಲಿ ಸೊ ಈ ರೀತಿಯ ಸೌಲಭ್ಯಗಳು ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇಟ್ ವಿಲ್ ಫೀಚರ್ 4 kilometer long vacuum tunnels in an L-shaped configuration to house highly sensitive sensors. ಅಂದ್ರೆ ಹೆಚ್ಚು ಸೂಕ್ಷ್ಮವಾಗಿರ್ತಕ್ಕಂಥ ಸಂವೇದಕಗಳನ್ನ ಇಲ್ಲಿ ಬಳಕೆ ಮಾಡ್ತಾರೆ. ಕಾರಣ ಏನಂದ್ರೆ ಆ ಗ್ರಾವಿಟೇಷನಲ್ ವೇವ್ಸ್ ಅನ್ನ ಅಬ್ಸರ್ವ್ ಮಾಡಬೇಕಾಗಿದ್ರೆ ಕೆಲವೊಂದು ಸೆನ್ಸಾರ್ಸ್ ಅನ್ನ ಬಳಕೆ ಮಾಡ್ತಾರೆ. ಬಟ್ ಈ ಸೆನ್ಸಾರ್ಸ್ ಅನ್ನ ಎಲ್ಲಿ ಪ್ಲೇಸ್ ಮಾಡಿರ್ತಾರೆ ಅಂತ ನಾವು ನೋಡೋದಾದ್ರೆ ಒಂದು ಎಲ್ ಆಕಾರದ ಸಂರಚನೆ ಅಂದ್ರೆ ಎಲ್ ಆಕಾರದ ಒಂದು ಸಂರಚನೆಯನ್ನ ಮಾಡಲಾಗುತ್ತೆ. ಸೊ ಈ ರೀತಿಯಲ್ಲಿ 4 ಕಿಲೋಮೀಟರ್ ಉದ್ದದ ನಿರ್ವಾತ ಸುರಂಗಗಳು ಅಂದ್ರೆ ವ್ಯಾಕ್ಯೂಮ್ ಟನಲ್ಸ್ ಅನ್ನ ಕೊರೆಯುವ ಮುಖಾಂತರ ಈ ಒಂದು ಸೆನ್ಸಾರ್ಸ್ ಅನ್ನ ಅಲ್ಲಿ ಪ್ಲೇಸ್ ಮಾಡ್ತಾರೆ. ಈ ರೀತಿಯ 2 ವ್ಯಾಕ್ಯೂಮ್ ಟನಲ್ಗಳಲ್ಲಿ ಈ ಒಂದು ಲಿಗೋ ಇಂಡಿಯಾವನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಟೈಮ್ ಲೈನ್ ಮತ್ತೆ ಬಜೆಟ್ ಅನ್ನ ನಾವು ನೋಡೋದಾದ್ರೆ ಸೊ ಇಟ್ ವಿಲ್ ಟೇಕ್ 48 ಮಂತ್ಸ್. ಇದನ್ನ ಡೆವಲಪ್ ಮಾಡಲಿಕ್ಕೆ 48 ತಿಂಗಳು ಬೇಕಾಗಿರುತ್ತೆ. 1,600 ಕೋಟಿಯನ್ನ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಅಡಿಷನಲಿ 1,000 crores ಅನ್ನ ಈ ಸೆನ್ಸಾರ್ಸ್ ಮತ್ತೆ ಡಿಟೆಕ್ಟರ್ಸ್ ಗಾಗಿ 1,000 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡ್ತಕ್ಕಂಥ
ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಸೈಟ್ ಇದೇ ಸ್ಥಳವನ್ನ ಏನ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಲೋ ಸಿಸ್ಮಿಕ್ ನಾಯ್ಸ್, ಅಂದ್ರೆ ಅಲ್ಲಿ ಬರ್ತಕ್ಕಂಥ ಭೂಕಂಪ ಅಲೆಗಳು ಬಹಳ ಕಡಿಮೆ ಇರುತ್ತೆ, ಮಿನಿಮಲ್ ರೈನ್ಫಾಲ್ ಅಲ್ಲಿ ಆಗ್ತಕ್ಕಂಥ ಮಳೆ ಕೂಡ ಕಡಿಮೆ ಇರುತ್ತೆ, ಅಂಡ್ ವಿಂಡ್ ಅಲ್ಲಿ ಬೀಸ್ತಕ್ಕಂಥ ಗಾಳಿ ಕೂಡ ಕಡಿಮೆ ಇರುತ್ತೆ. ಸೊ ಎಲ್ಲ ಕಂಡೀಷನ್ಸ್ ಈ ಒಂದು ಪ್ರೋಸೆಸ್ಗೆ ತುಂಬಾ ಆಪ್ಟ್ ಆಗಿರ್ತಕ್ಕಂಥ ಕಾರಣದಿಂದ, ಅಂದ್ರೆ ತುಂಬಾ ಸೂಕ್ತವಾಗಿರುವ ಕಾರಣದಿಂದ ಆ ಒಂದು ಪ್ರದೇಶದಲ್ಲಿ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಅನ್ನ ನಾವು ನೋಡೋದಾದ್ರೆ, ಸೊ ಇದನ್ನ 2016 ನಲ್ಲಿ ಅಪ್ರೂವ್ ಮಾಡಿರ್ತಾರೆ. ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿರ್ತಕ್ಕಂಥದ್ದು ಏಪ್ರಿಲ್ 2023ರಲ್ಲಿ ಕ್ಯಾಬಿನೆಟ್ ಇಂದ ಅಪ್ರೂವಲ್ ಅನ್ನ ಪಡೆಯಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ವಿಜಿಂಜಮ್ ಅಂತಾರಾಷ್ಟ್ರೀಯ ಬಂದರು ಯಾವ ರೀತಿಯ ಬಂದರಾಗಿರುತ್ತೆ? ಸೊ ವಾಟ್ ಟೈಪ್ ಆಫ್ ಪೋರ್ಟ್ ಈಸ್ ವಿಜಿಂಜಮ್ ಇಂಟರ್ನ್ಯಾಷನಲ್ ಸೀ ಪೋರ್ಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಜಿಂಜಮ್ ಅಂತಕ್ಕಂಥದ್ದು ಆಳ ನೀರಿನ ಟ್ರಾನ್ಸ್ಶಿಪ್ಮೆಂಟ್ ಬಂದರು ಅಥವಾ ಡೀಪ್ ವಾಟರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂತ ಹೇಳ್ತೇವೆ. ಏನಿದು ಡೀಪ್ ವಾಟರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂದ್ರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಗಿದ್ರೆ ಈ ಒಂದು ವಿಜಿಂಜಮ್ ಈಗ ಯಾಕೆ ಸುದ್ದಿಯಲ್ಲಿದೆ ಫಸ್ಟ್ ಅದನ್ನ ತಿಳ್ಕೊಳ್ಳೋಣ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ PM ಅಥವಾ ಪ್ರೈಮ್ ಮಿನಿಸ್ಟರ್ ಇದನ್ನ ಈಗ ಇನಾಗ್ರೇಟ್ ಮಾಡಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ವಿಜಿಂಜಮ್ ಅಂತಾರಾಷ್ಟ್ರೀಯ ಬಂದರು ಈಗ ಉದ್ಘಾಟನೆ ಆಗಿರ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಪೋರ್ಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಇಂಟರ್ನ್ಯಾಷನಲ್ ಸೀ ಪೋರ್ಟ್ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಕೇರಳ ರಾಜ್ಯದಲ್ಲಿರ್ತಕ್ಕಂಥ ಪೋರ್ಟ್ ಆಗಿರುತ್ತೆ. ಸೊ ಇದನ್ನ ನಾವು ವಿಜಿಂಜಮ್ ಪೋರ್ಟ್ ಅಂತ ಕರಿತೇವೆ. ಸೊ ಇದರ ಓವರ್ ವ್ಯೂ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ದಿಸ್ ಇಸ್ ಇಂಡಿಯಾಸ್ ಫಸ್ಟ್ ಸೆಮಿ ಆಟೋಮೇಟೆಡ್ ಡೀಪ್ ವಾಟರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಆಗಿರುತ್ತೆ. ಅಂದ್ರೆ ಇದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಅರೆ ಸ್ವಯಂ ಚಾಲಿತ, ಅಂದ್ರೆ ಕಂಪ್ಲೀಟ್ ಆಗಿ ಅದು ಆಟೋನಮಸ್ ಆಗಿರೋದಿಲ್ಲ, ಪಾರ್ಷಿಯಲಿ ಅಂದ್ರೆ ಸೆಮಿ ಆಟೋಮೇಟೆಡ್ ಆಗಿರುತ್ತೆ ಮತ್ತು ಆಳ ನೀರಿನ ಸಾಗಣೆಯನ್ನ ಹೊಂದಿರತಕ್ಕಂತ ಮೊಟ್ಟ ಮೊದಲ ಬಂದರಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇದು ತಿರುವನಂತಪುರಂ ಬಳಿ ಇರತಕ್ಕಂತ ಒಂದು ಪ್ರದೇಶದಲ್ಲಿ ಅಂದ್ರೆ ವಿಜಿಂಜಮ್ ಅಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸ್ಟ್ರಾಟಜಿಕಲಿ ಪೊಸಿಷನ್ಡ್ ಕ್ಲೋಸ್ ಟು ಕೀ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ರೂಟ್ಸ್, ಅಂದ್ರೆ ಅಂತಾರಾಷ್ಟ್ರೀಯ ಈ ಶಿಪ್ಪಿಂಗ್ ರೂಟ್ಸ್ ಅಥವಾ ಮಾರ್ಗಗಳೇನಿರುತ್ತೆ, ಸೊ ಇದಕ್ಕೆ ಬಹಳ ಹತ್ತಿರವಾಗಿ ಒಂದು ಕಾರ್ಯತಂತ್ರದ ಆಲೋಚನೆಯ ಆಧಾರದ ಮೇಲೆ ಈ ಒಂದು ಪೋರ್ಟ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಸೊ ಡೀಪ್ ವಾಟರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂದ್ರೆ ಏನು, ಇದರ ಅರ್ಥ ಏನು ಅಂತ ನಾವು ನೋಡೋದಾದ್ರೆ, ಡಿಸೈನ್ ಟು ಹ್ಯಾಂಡಲ್ ಲಾರ್ಜ್ ಡೀಪ್ ಡ್ರಾಫ್ಟ್ ವೆಸಲ್ಸ್ ದ ಟ್ರಾನ್ಸ್ಫರ್ ಕಾರ್ಗೋ ಬಿಟ್ವೀನ್ ಡಿಫರೆಂಟ್ ಶಿಪ್ಸ್. ಅಂದ್ರೆ ಇದೊಂದು ದೊಡ್ಡ ವೆಸಲ್ ಬರುತ್ತೆ ಡೀಪ್ ವಾಟರ್. ಇದರಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ, ಆ ಸಿಲ್ಟ್ ಏನಿರುತ್ತೆ ಅಥವಾ ಆ ನೀರಲ್ಲಿ ಅಕ್ಯುಮುಲೇಟ್ ಆಗ್ತಕ್ಕಂಥ ಒಂದು ಸ್ಯಾಂಡ್ ಏನಿರುತ್ತೆ ಅದನ್ನ ಪದೇ ಪದೇ ರಿಮೂವ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಆ ಒಂದು ಅಡ್ವಾಂಟೇಜ್ ಅನ್ನ ನಾವು ಡೀಪ್ ವಾಟರ್ ಪೋರ್ಟ್ಸ್ ಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿಜಿಂಜಮ್ ಅಂತಕ್ಕಂಥದ್ದು ಇದು ಡೀಪ್ ವಾಟರ್ ಪೋರ್ಟ್ ಆಗಿರೋದ್ರಿಂದ ಆ ಸಿಲ್ಟ್ ಅಥವಾ ಅಲ್ಲಿ ಡೆಪಾಸಿಟ್ ಆಗ್ತಕ್ಕಂಥ ಮಣ್ಣನ್ನ ಪದೇ ಪದೇ ರಿಮೂವ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ರೀತಿಯ ಪೋರ್ಟ್ ಅನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ದೊಡ್ಡ ಪೋರ್ಟ್ ಇಂದ ಬಂದಿರತಕ್ಕಂಥ ಹ್ಯೂಜ್ ವಾಲ್ಯೂಮ್ ಆಫ್ ಗೂಡ್ಸ್ ಏನಿರುತ್ತೆ ಅದನ್ನ ಸ್ಮಾಲ್ ವೆಸಲ್ಸ್ ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಈ ಸ್ಮಾಲ್ ವೆಸಲ್ಸ್ ಅಥವಾ ಚಿಕ್ಕ ಹಡಗುಗಳೇನಿರ್ತವೆ ಇವು ಫೈನಲ್ ಡೆಸ್ಟಿನೇಷನ್ಗೆ, ಅಂದ್ರೆ ಅದು ನಿಜವಾಗ್ಲೂ ಎಲ್ಲಿಗೆ ತಲುಪಬೇಕು ಸೊ ಅಲ್ಲಿಗೆ ಹೋಗಿ ತಲುಪ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಇಟ್ ಈಸ್ ಲೈಕ್ ಅ ಹೋಲ್ಸೇಲ್. ಸೊ ಒಂದು ದೊಡ್ಡ ಪ್ರಮಾಣದಲ್ಲಿ ಗೂಡ್ಸ್ ಅಲ್ಲಿಗೆ ಬರುತ್ತೆ, ಅಲ್ಲಿಂದ ಸ್ಮಾಲ್ ವೆಸಲ್ಸ್ ಇದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಈ ರೀತಿಯ ಪೋರ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡೀಪ್ ವಾಟರ್ ಟ್ರಾನ್ಸ್ಶಿಪ್ಮೆಂಟ್. ಹೆಸರಲ್ಲೇ ಇದೆ ನೋಡಿ, ಟ್ರಾನ್ಸ್ಶಿಪ್ಮೆಂಟ್ ಅಂದ್ರೆ ಒಂದು ಶಿಪ್ ಇಂದ ಇನ್ನೊಂದು ಶಿಪ್ಗೆ ಗೂಡ್ಸ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ಇದರ ಇನ್ವೆಸ್ಟ್ಮೆಂಟ್ ಮತ್ತೆ ಡೆವಲಪ್ಮೆಂಟ್ ಯಾರು ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಅಡಿಯಲ್ಲಿ ಸೊ ಈ ಒಂದು ಪೋರ್ಟ್ ಅನ್ನ ಡೆವಲಪ್ ಮಾಡಿರ್ತಾರೆ. ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಈಸ್ 18,000 crores ಆಗಿರುತ್ತೆ. ಇದರಲ್ಲಿ ಕೇರಳ ಗವರ್ಮೆಂಟ್ ಮತ್ತೆ ಅದಾನಿ ಗ್ರೂಪ್ ಇಬ್ರು ಕೂಡ ಸೊ ಜಾಯಿಂಟ್ ಆಗಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಒಂದು ಪೋರ್ಟ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್ ಡೆಸರ್ಟ್ ಫ್ಲಾಗ್ 10 ಎಕ್ಸರ್ಸೈಸ್. ಸೊ ಇದನ್ನ ನಾವು ಡೆಸರ್ಟ್ ಫ್ಲಾಗ್ 10 ವ್ಯಾಯಾಮ ಅಂತ ಹೇಳ್ತೇವೆ. ಸೊ ಈ ಒಂದು ಅಭ್ಯಾಸ ಏನಿರುತ್ತೆ ಇದೊಂದು ಮಲ್ಟಿ ನ್ಯಾಷನಲ್ ಏರ್ ಕಂಬ್ಯಾಟ್ ಎಕ್ಸರ್ಸೈಸ್ ಆಗಿರುತ್ತೆ. ಅಂದ್ರೆ ಅನೇಕ ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಯುದ್ಧ ವ್ಯಾಯಾಮವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಈ ವರ್ಷ UAE ಏರ್ ಫೋರ್ಸ್ ನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ
ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ 12 ನೇಷನ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. USA, UK, ಆಸ್ಟ್ರೇಲಿಯಾ, ಫ್ರಾನ್ಸ್, ಜರ್ಮನಿ, ಕತಾರ್, ಸೌದಿ ಅರೇಬಿಯಾ, ಸೌತ್ ಕೊರಿಯಾ, ಟರ್ಕಿಯೇ, ಬಹ್ರೇನ್ ಮತ್ತೆ ಹೋಸ್ಟ್ ನೇಷನ್ ಆಗಿರ್ತಕ್ಕಂಥ UAE ಕೂಡ ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಕಂಡಕ್ಟ್ ಕಾಂಪ್ಲೆಕ್ಸ್ ಫೈಟರ್ ಎಂಗೇಜ್ಮೆಂಟ್ಸ್, ಎಕ್ಸ್ಚೇಂಜ್ ಆಪರೇಷನಲ್ ನಾಲೆಜ್ ಅಂಡ್ ಎನ್ಹಾನ್ಸ್ ಇಂಟರ್ ಆಪರಬಿಲಿಟಿ, ಅಂದ್ರೆ ರಾಷ್ಟ್ರಗಳ ನಡುವೆ ಈ ಒಂದು ಜ್ಞಾನವನ್ನ ಹಂಚಿಕೆ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಅಭ್ಯಾಸವನ್ನ ಕೈಗೊಳ್ಳಲಾಗಿದೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 854. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಇಲ್ಲಿಗೆ ಸೊ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.